ಜಾತ್ರೆ ತಮಗೆ ಗೊತ್ತಿರೋ ಹಾಗೆ ಮುಂದಿನ ವಾರ ದುರ್ಗಾಂಬಿಕಾ ಜಾತ್ರೆ ಇದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯಿಂದ ಏನೇನು ವ್ಯವಸ್ಥೆಗಳಾಗಬೇಕು, ಬಂದೋಬಸ್ತ್ ಏನು ಮಾಡ್ಕೊಳ್ಬೇಕು, ಅತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಯಾವ್ಯಾವುದು ಏನೇನು ಅಂತಕ್ಕಂಥದ್ದನ್ನೆಲ್ಲ ಈಗಾಗಲೇ ನಾವು 4-5 ಮೀಟಿಂಗ್ಗಳನ್ನು ಮಾಡಿ ನಾವೆಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ನಮ್ಮ ಕಡೆಯಿಂದ ಎಲ್ಲ ಕೆಲಸಗಳು ಆಗಿದ್ದಾವೆ. ಆ ನಂತರ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಮ್ಮ ಮಾಹಿತಿಯನ್ನು ಕೊಡ್ತಾರೆ. ಈ ವಿಶೇಷವಾಗಿ ಎಲ್ಲಂದರಲ್ಲಿ ಈಗ ನಾವು ಬೆಳಗ್ಗೆ ಶಿವಾಜಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲಂದರಲ್ಲಿ ಫ್ಲೆಕ್ಸ್ಗಳನ್ನು ಕಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ತಮ್ಮ ಮುಖೇಂದ್ರ ಇದೊಂದು ಸ್ಟ್ರಾಂಗ್ ಮೆಸೇಜ್ ಹೋಗಬೇಕು. ಫ್ಲೆಕ್ಸ್ ಕಟ್ಟಿರೋರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ, ಮತ್ತೆ ಹೇಳ್ತೇನೆ, ನಿರ್ದಾಕ್ಷಿಣ್ಯವಾಗಿ ನಾವು FIR ಅನ್ನು ದಾಖಲು ಮಾಡ್ತೀವಿ. ಅಂಡರ್ ದಿ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಒಂದು ಕಾನೂನಿದೆ. ಆ ಕಾನೂನು ಅಡಿಯಲ್ಲಿ ನಾವು ಯಾವುದೇ ಮುಲಾಜಿಲ್ಲದೆ ನಾವು FIR ಅನ್ನು ಮಾಡ್ತೀವಿ. ಹಾಗಾಗಿ ಅನುಮತಿ ತೆಗೆದುಕೊಂಡೇ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯನ್ನು ಅನುಮತಿ ತೆಗೆದುಕೊಂಡು ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರ ಅನುಮತಿ ತೆಗೆದುಕೊಂಡೇ ಫ್ಲೆಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಸಾರ್ವಜನಿಕರಿಗೆ ನಾವು ಈ ಮುಖಾನ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫ್ಲೆಕ್ಸ್ಗಳಿಂದ ನಗರದ ಸೌಂದರ್ಯ ಹಾಳಾಗ್ತಾ ಇದೆ. ಇದರಿಂದ ಕಾನೂನು ಸುವ್ಯವಸ್ಥೆಗೂ ಕೂಡ ಭಂಗ ತರ್ತಕ್ಕಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಇವತ್ತಿಂದನೇ ನಾವು ನಿರ್ದಾಕ್ಷಿಣ್ಯವಾಗಿ ಅದು ಯಾರೇ ಹಾಕಿದರೂ ಕೂಡ ನಾವು ಅದನ್ನು ತೆರವುಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಚಾಲು ಮಾಡ್ತಾ ಇದ್ದೀವಿ. ಇದಲ್ಲದೆ ಹೆಚ್ಚಿನದಾಗಿ ಯಾರು ಫ್ಲೆಕ್ಸ್ ಪ್ರಿಂಟರ್ಸ್ ಇದ್ದಾರೆ ಇವ್ರ ಮೇಲೂ ಕೂಡ ನಾವು FIR ಅನ್ನು ದಾಖಲು ಮಾಡ್ತೀವಿ. ಇಷ್ಟೇ ಕಾರಣ, ಅವರು ಪ್ಲಾಸ್ಟಿಕ್ ಮೆಟೀರಿಯಲನ್ನು ಸರ್ಕಾರ ಬ್ಯಾನ್ ಮಾಡಿದೆ, ಆಗಿದ್ದರೂ ಕೂಡ ಅವರು ಪ್ರಿಂಟ್ ಮಾಡ್ತಾ ಇದ್ದಾರೆ. ಇದು ಸಹಿಸೋಕ್ಕೆ ಸಾಧ್ಯವಿಲ್ಲ. ಕೂಡಲೇ ಅವರು ಸ್ಟಾಪ್ ಮಾಡಬೇಕು ಅಂತಕ್ಕಂಥದ್ದನ್ನ ದಿಟ್ಟವಾಗಿ ಹೇಳ್ತಾ ಇದ್ದೀವಿ. ಯಾವ ರೀತಿ ನಾವು DJಯನ್ನು ಬ್ಯಾನ್ ಮಾಡಿದ್ವೋ ದಿಟ್ಟವಾಗಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸು ಅದೇ ರೀತಿಯಲ್ಲಿ ಇದನ್ನು ಹೇಳ್ತಾ ಇದ್ದೀವಿ. ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು ನೀವು ಮಾಡಿ ನಮಗೆ ಜಾತ್ರೆಯಲ್ಲಿ ಪ್ಲಾಸ್ಟಿಕ್ ಮಯ ಏನಾದರೂ ಮಾಡಿದ್ರಿ ಅಂದರೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ತೀವಿ. ನಿರ್ದಾಕ್ಷಿಣ್ಯ ಅನ್ನೋದನ್ನು 5 ಸಾರಿ ಹೇಳಿದ್ದೀನಿ ನಾನು. ಹಾಗಾಗಿ ಸಾರ್ವಜನಿಕರು ಮತ್ತು ಎಲ್ಲರೂ ಸಹಕಾರ ನೀಡಬೇಕು. ಜಾತ್ರೆಯ ಆಶೀರ್ವಾದ, ದೇವಿಯ ಆಶೀರ್ವಾದ ಮತ್ತು ಸುಗಮವಾಗಿ ನಡೀಬೇಕು ಅಂತೇಳಿ ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ, ಯಾರೇ ಬರ್ಡೇ ಆದಾಗೂ ಕೂಡ ನಾವು ಹೇಳಿದ್ದೇವೆ, ತೆಗೆದಿದ್ದೇವೆ. ಮತ್ತು ಕೆಲವನ್ನ ಅಲ್ಲ, ನಾವು ಹಿಂದೇನೂ ಕೂಡ ಯಾವುದು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರನ್ನ ಹಾಕ್ಕೊಳ್ಳೋದಕ್ಕೆ ಬಿಟ್ಟಿದ್ದೇವೆ. ಅದು ನಿರ್ದಿಷ್ಟ ಜಾಗಗಳನ್ನು ಮಾಡಿದ್ದೇವೆ, ನಿರ್ದಿಷ್ಟ ಜಾಗಗಳು. ನೀವೇನಾದರೂ ಈಗಲೂ ಹೇಳಿದ್ರಲ್ಲ, ತಾವು ವಿಡಿಯೋಸ್ ಇದೆ, ಫೋಟೋಸ್ ಇದೆ ಅಂತ ಕೊಟ್ಟರು, ಈಗಲೂ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ. ಹೌದು, ಈಗಲೂ ಅದೇ ಮಾಡ್ತಾ ಇದ್ದೀವಿ. ಈಗ ನಾವು ಪರ್ಮಿಷನ್ ತೆಗೆದುಕೊಂಡು ಇಂಥ ಜಾಗದಲ್ಲಿ ಅಂತ ಹಾಕ್ಕೊಳ್ಳಿ. ಈಗ ನೋಡಿರಬೇಕು ತಾವು, ಈಗಲೂ ಅದೇ ಮಾಡಿಸ್ತೀವಿ. ಹೌದು, ಈಗಲೂ ಮಾಡ್ತೀವಿ ನಾವು. ಸಂಪೂರ್ಣ ಬ್ಯಾನ್ ಏನು ಮಾಡಲ್ಲ, ಪರ್ಮಿಷನ್ ತೆಗೆದುಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ತಾರೆ, ಎಲ್ಲಂದಲ್ಲಿ ಹಾಕಿದ್ರೆ ನಮಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಶ್ಯೂ ಆಗ್ತದೆ. ನಾವು ಸಂಪೂರ್ಣ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ನೀವು ಪರಿಸರ ಸ್ನೇಹಿ ಫ್ಲೆಕ್ಸ್ಗಳನ್ನು ಉಪಯೋಗಿಸಿ, ಪ್ಲಾಸ್ಟಿಕ್ಗಳನ್ನು ಮಾಡಬೇಡಿ. ಪರಿಸರ ಫ್ಲೆಕ್ಸನ್ನು ನೀವು ತೊಗೊಳ್ಳಿ, ಪರ್ಮಿಷನ್ ತೆಗೆದುಕೊಳ್ಳಿ. ನಾವು ಜಾಗಗಳನ್ನು ಹೇಳ್ತೀವಿ. ನೀವು ಎಲೆಕ್ಟ್ರಿಕಲ್ ಪೋಲ್ ಹತ್ರ ಕಟ್ತಾರೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತೆ ಏನಾಗ್ತದೆ, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ನೋಡಲಿಲ್ಲ ಅಂತಕ್ಕಂಥದ್ದು ಬರ್ತವೆ. ಮತ್ತು ಗಲಾಟೆಗಳಾದರೆ ನಮಗೆ ಕಾನೂನು ಸುವ್ಯವಸ್ಥೆ ತಲೆನೋವಾಗ್ತದೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ನಾವು ಸಂಪೂರ್ಣ ತೆಗೀರಿ ಅಂತ ಹೇಳ್ತಿಲ್ಲ, ಪರ್ಮಿಷನ್ ತೆಗೆದುಕೊಳ್ಬೇಕು.